ಒಂದೇ ಕೇಸ್ನ ಅತಿ ದೊಡ್ಡ ಸಂದರ್ಶನ. ಆಗ ಸುಜಾತ ಭಟ್, ಈಗ ಮಾಸ್ಕ್ ಮ್ಯಾನ್. ಈ ಮಾಸ್ಕ್ ಮ್ಯಾನ್ ನ ಮುಸುಕು ಕಳಚಿ ಬೀಳ್ತಾ ಇದೆ, ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಮುಸುಕುದಾರಿ ಎಕ್ಸ್ಪೋಸ್ ಆಗಿದ್ದಾರೆ. ಮಾಸ್ಕ್ ಮ್ಯಾನ್ ನ ನಿಜವಾದ ಬಣ್ಣ ಬಯಲಾಗಿದೆ. ಮುಸುಕುದಾರಿಯ ನಿಜ ಮುಖ ಇದೆಯಲ್ಲ, ನಿಜಕ್ಕೂ ಕೂಡ ಭಯಾನಕ. ಬೇರೆಲ್ಲೂ ಕೂಡ ಇಲ್ಲದಂತ ಸ್ಫೋಟಕ ಸಂದರ್ಶನ ನಿಮ್ಮ ಮುಂದೆ. ಈ ಮುಸುಕುದಾರಿಯ ಮೊದಲ ಪತ್ನಿ ಮಾತಾಡಿದ್ದಾರೆ, ಒಂದಷ್ಟು ಅಂಶಗಳ ಬಗ್ಗೆ ಮಾತಾಡಿದ್ದಾರೆ, ಈತನ ಬಗ್ಗೆ ಹೇಳಿದ್ದಾರೆ. ಈತನ ನಿಜ ಮುಖ, ನಿಜ ಬಣ್ಣ ಎಲ್ಲವೂ ಕೂಡ ಅನಾವರಣ ಆಗಿದೆ. ಮುಸುಕುದಾರಿಯ ಮೊದಲ ಪತ್ನಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮುಸುಕುದಾರಿ ಎಕ್ಸ್ಪೋಸ್ ಆಗಿದ್ದಾನೆ. ಸುಜಾತ ಭಟ್ ಬಳಿಕ ಮಾಸ್ಕ್ ಮ್ಯಾನ್ ನ ಸರದಿ. ಈ ನಿಗೂಢ ವ್ಯಕ್ತಿಯ ಮೊದಲ ಪತ್ನಿ ಮಾತಾಡಿದ್ದಾರೆ, ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ. ದೂರುದಾರನ ಮೊದಲ ಪತ್ನಿ ಸ್ಫೋಟಕ ಅಂಶಗಳನ್ನ, ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಮುಸುಕುದಾರಿಯ ಮುಖವಾಡ ಸಂಪೂರ್ಣವಾಗಿ ಬಯಲಾಗಿದೆ. ಈಗ ಆತನಿಗೆ ಬುದ್ಧಿ ಹೇಳಿದ್ದಕ್ಕೆ ಧರ್ಮಸ್ಥಳದ ವಿರುದ್ಧ ಹಾಗಾದ್ರೆ ತಿರುಗಿ ಬಿದ್ದ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ರೀತಿ ಮಾಡೋದಕ್ಕೆ ಕಾರಣ ಏನು? ಮೊದಲ ಪತ್ನಿ ಜೊತೆಯಲ್ಲಿಲ್ಲ. ಮೊದಲ ಪತ್ನಿ ದೂರ ಆಗಿ ಬಹಳ ವರ್ಷಗಳಾಯಿತು. ಆತನೇ ದೂರ ಮಾಡಿದ್ದಾನೆ. ಜೊತೆಗೆ ಆತ ಯಾರು ಏನು ಅನ್ನೋದೆಲ್ಲ ಕೂಡ ಆಕೆ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ನ ಬಣ್ಣ ಬಯಲಾಗಿದೆ. ಧರ್ಮಸ್ಥಳದಲ್ಲಿ ಹಿಂಗ್ ಮಾಡಿದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲಮ್ಮ, ನೀವು ನಂಬ್ತೀರದನ್ನ? ನನಗ್ ಗೊತ್ತಿಲ್ಲಣ್ಣ, ಅದೇನು ಬರೀ ಸುಳ್ಳೆ ಹೇಳ್ತಾ ಇರೋದು ಅನ್ಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡ್ಸಿರೋದು ಏನೋ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ದೇ ಇದ್ರೆ ಅಲ್ಲಿ ಗುಂಡಿ ತೆಗ್ದಿದ್ ಕಡೆ ಎಲ್ಲ ಏನು ಇಲ್ವಲ್ಲ. ಅಲ್ಲಿ ಇವನ್ನೆಲ್ಲ ಸುಮ್ನೆ ಬೇಕಂತಾನೆ ಈ ತರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡ್ಸೋದ್ನೋ ಏನೋ ಗೊತ್ತಿಲ್ಲ. ಅವ್ನು ಮಾಡ್ತಾ ಇರೋದೆಲ್ಲ ಸುಳ್ಳು. ಅಲ್ಲಿ ದೇವಸ್ಥಾನದವ್ರ ಮೇಲೆ ಹೇಳೋದು ಸುಳ್ಳು. ಅವನು ಯಾಕಮ್ಮ ನೋಡಿ, ಅಷ್ಟು ಜನರಿಗೆ ಆಶ್ರಯ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಅಷ್ಟು ಜನರಿಗೆ ಊಟ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಜನರ ಬದುಕನ್ನ ಬೆಳಗಿಸಿದೆ ಧರ್ಮಸ್ಥಳ ದೇವಸ್ಥಾನ. ಎಷ್ಟೋ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಹೀಗೆಲ್ಲ ಮಾತಾಡುವಾಗ ತಮ್ಮ ನೋವಾಗಲ್ವಮ್ಮ? ಆಗುತ್ತೆ ಪಾಪ. ದೇವಸ್ಥಾನ ಧರ್ಮಸ್ಥಳ ಅಂದ್ರೆ ಅಷ್ಟು ಪ್ರೀತಿ ನಮ್ಗೆಲ್ಲ. ಆ ದೇವಸ್ಥಾನದ ಹೆಗ್ಗಡೆ ಅವರು ಅಷ್ಟು ಜನ, ಅಷ್ಟು ಸಂಸಾರಗಳನ್ನ ಅವರು ಸಾಕ್ತಾ ಇದಾರೆ. ಎಷ್ಟು ಜನ ಅವ್ರ ಕೈಯಿಂದ ದುಡ್ದು ಹೊಟ್ಟೆ ತುಂಬಿಸ್ಕೋತಾರೆ. ಹಸ್ದವ್ರಿಗೆ ಎಷ್ಟು ಹೊಟ್ಟೆ ಊಟ ಹಾಕ್ತವ್ರೆ ಪಾಪ. ಅಂತವ್ರ ಮೇಲೆ ಇವ್ರು ಈ ತರ ಎಲ್ಲ ಅನ್ಯಾಯವಾಗಿ ಹೇಳೋದು ತುಂಬಾ ತಪ್ಪು. ಅವ್ರು ಮಾಡ್ತಾ ಇರೋದೆಲ್ಲ ತಪ್ಪು. ಯಾರೋ ಹೇಳಿ ಮಾಡಿಸ್ತಾ ಇರೋದು ಅನ್ಸುತ್ತೆ. ಅಷ್ಟು ಪಾಪ ಅಷ್ಟೊಂದ್ ಜನ ಪೊಲೀಸ್ನವರು ಅವರು ಇವರು ಎಷ್ಟು ಅವ್ರನ್ನೆಲ್ಲ ಕರ್ಕೊಂಬೋದು ಸುಮ್ನೆ ವೇಸ್ಟ್ ಆಗಿ ಗುಂಡಿಗಳನ್ನ ತೋರ್ಸ್ಕೊಂಡು JCP ಅದು ಇದು ಅಂತ ಎಷ್ಟು ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ಎಷ್ಟು ಇದ್ ಮಾಡ್ತಾವ್ರೆ. ಅವ್ರ ಮಾತ್ರ ಸುಮ್ನೆ ಬಿಡಬಾರ್ದು ನನ್ ಕೇಳಿದ್ರೆ. ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ತಮ್ಗೇನಾದ್ರು ಅನ್ಸುತ್ತಮ್ಮ? ಏನು ನೇತ್ರಾವತಿಗೆ ಧರ್ಮಸ್ಥಳಕ್ಕೇನೋ ಬಂದು ಹೋಯ್ತಾ ಇದ್ರಂತಲ್ಲ ಸ್ವಲ್ಪ ದಿನ. ಇದು ಆಗೋಕ್ಕಿಂತ ಮುಂಚೆ ಕೇಸ್ ಎಲ್ಲ ಇದೆಲ್ಲ ಆಗೋಕ್ಕಿಂತ ಮುಂಚೆ ಒಂದ್ 2-3 ಸಲ ಎಲ್ಲ ಬಂದು ಹೋಗವ್ರೆ. ಆದ್ರೆ ಅವ್ರು ಯಾರನ್ನ ಭೇಟಿ ಮಾಡ್ಬಿಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಇನ್ ಯಾರ ಹತ್ರ ದುಡ್ಡು ಇಸ್ಕೊಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲೇ ಯಾರೋ ಅವ್ರಿಗೆ ಹೇಳ್ಕೊಟ್ಟವ್ರು, ಏನೋ ರಾಜಕೀಯದವ್ರು ಏನಾರ ದುಡ್ಡು ಕಾಸು ಕೊಟ್ಟು ಮಾಡಿಸ್ತವ್ರು, ಇಲ್ಲ ಹೆಗ್ಗಡೆ ಅವ್ರಿಗೆ ಆಗದೆ ಇರೋರು ಯಾರ ಈ ತರ ಮಾಡಿಸ್ತವ್ರು ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತು. ಅವ್ರ ಹೆಂಡತಿ 2ನೇವಳು, ನೀನು ನನ್ನನ್ನು ಮದುವೆ ಮಾಡ್ಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದ್ರೆ ಏನು ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡ್ ಬೈತಾ ಇದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಏನಾರ ಯಾರ ಹತ್ರ ಲಂಚ ಗಿಂಚ ತಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲ. ಶಿಕ್ಷೆ ಅಂತೂ ಗ್ಯಾರಂಟಿ ಆಗ್ಲೇಬೇಕು. ಆಗದೆ ಮಾತ್ರ ಬಿಟ್ರೆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ. ಶಿಕ್ಷೆ ಆಗ್ಲೇಬೇಕು. ನನಗೆ ಅನ್ಯಾಯ ಮಾಡಿದಕ್ಕೋಸ್ಕರ ನಾನು ಹೇಳ್ತಾ ಇರಲ್ಲ. ದೇವಸ್ಥಾನದಲ್ಲಿರೋ ದೇವ್ರಿಗೆ ಇದ್ ಮಾಡ್ತಾವ್ನಿ, ಕೆಟ್ಟ ಹೆಸರು ತತ್ತವ್ನಿ. ಅವನ್ಗ ಆಗ್ಲೇಬೇಕು. ಆಗ್ಬೇಕು. ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಇಷ್ಟೆಲ್ಲ ಆಯ್ತಲ್ಲಮ್ಮ, ಇಷ್ಟೆಲ್ಲ ಆಗಿ
ಇನ್ನೂ ಕೂಡ ಅವ್ರು ಹೇಳೋದು ಸತ್ಯ ಇದೆ ಅಂತ ಹೇಳಿ ತಮ್ಗೆ ಅನ್ಸುತ್ತಾ? ಇಲ್ಲ ಅಣ್ಣ, ಸತ್ಯ ಏನಿಲ್ಲ. ಅವ್ನು ಬರೀ ಸುಳ್ಳುಗಾರ, ಮೋಸಗಾರ. ಅವನಿಗೆ ಏನಾರ ಒಂದ್ ದಂಡನೆ ಕೊಡ್ಲೇಬೇಕು. ಅವ್ನ್ ಇಷ್ಟೆಲ್ಲ ಅನ್ಯಾಯ ಮಾಡವ್ನೆ, ಇಷ್ಟೆಲ್ಲ ರಾದಂತ ಮಾಡವ್ನೆ. ಎಲ್ಲಾರನು ಇವಾಗ ಎಷ್ಟು ಅವ್ರ ಕೆಲ್ಸಗಳನ್ನೆಲ್ಲ ಬಿಟ್ಟು ಬಂದು ಅವರೆಲ್ಲ ಅವ್ನು ಹೇಳಿದ ಕಡೆ ಎಲ್ಲ ತೋಡ್ಕೊಂಡ್ ಕೂತ್ಕೊಂಡವ್ರೆ. ಅವನಿಗೆ ಮಾತ್ರ ನಿಜವಾಗ್ಲೂ ನ್ಯಾಯವಾಗಿ ಬಿಡ್ಲೇಬಾರ್ದನ್ನ. ಏನಾರ ಒಂದ್ ದಂಡನೆ ಕೊಡ್ಲೇಬೇಕು. ಅದನ್ನೇ ನಾನು ಕೇಳ್ಕೊತೀನಿ, ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ತಲೆಬುರುಡೆ ಕೇಸ್ನ ಅತಿ ದೊಡ್ಡ ಸಂದರ್ಶನ. ಆಗ ಸುಜಾತಾ ಭಟ್, ಈಗ ಮಾಸ್ಕ್ ಮ್ಯಾನ್. ಈ ಮಾಸ್ಕ್ ಮ್ಯಾನ್ ನ ಮುಸುಕು ಕಳಚಿ ಬೀಳ್ತಾ ಇದೆ, ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಮುಸುಕುದಾರಿ ಎಕ್ಸ್ಪೋಸ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ನ ನಿಜವಾದ ಬಣ್ಣ ಬಯಲಾಗಿದೆ. ಮುಸುಕುದಾರಿಯ ನಿಜ ಮುಖ ಇದೆಯಲ್ಲ, ನಿಜಕ್ಕೂ ಕೂಡ ಭಯಾನಕ. ಬೇರೆಲ್ಲೂ ಕೂಡ ಇಲ್ಲದಂತ ಸ್ಫೋಟಕ ಸಂದರ್ಶನ ನಿಮ್ಮ ಮುಂದೆ. ಈ ಮುಸುಕುದಾರಿಯ ಮೊದಲ ಪತ್ನಿ ಮಾತಾಡಿದ್ದಾರೆ, ಒಂದಷ್ಟು ಅಂಶಗಳ ಬಗ್ಗೆ ಮಾತಾಡಿದ್ದಾರೆ, ಈತನ ಬಗ್ಗೆ ಹೇಳಿದ್ದಾರೆ. ಈತನ ನಿಜ ಮುಖ, ನಿಜ ಬಣ್ಣ ಎಲ್ಲವೂ ಕೂಡ ಅನಾವರಣ ಆಗಿದೆ. ಮುಸುಕುದಾರಿಯ ಮೊದಲ ಪತ್ನಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮುಸುಕುದಾರಿ ಎಕ್ಸ್ಪೋಸ್ ಆಗಿದ್ದಾನೆ. ಸುಜಾತಾ ಭಟ್ ಬಳಿಕ ಮಾಸ್ಕ್ ಮ್ಯಾನ್ ನ ಸರದಿ. ಈ ನಿಗೂಢ ವ್ಯಕ್ತಿಯ ಮೊದಲ ಪತ್ನಿ ಮಾತಾಡಿದ್ದಾರೆ, ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ. ದೂರುದಾರನ ಮೊದಲ ಪತ್ನಿ ಸ್ಫೋಟಕ ಅಂಶಗಳನ್ನ, ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಮುಸುಕುದಾರಿಯ ಮುಖವಾಡ ಸಂಪೂರ್ಣವಾಗಿ ಬಯಲಾಗಿದೆ. ಈಗ ಆತನಿಗೆ ಬುದ್ಧಿ ಹೇಳಿದ್ದಕ್ಕೆ ಧರ್ಮಸ್ಥಳದ ವಿರುದ್ಧ ಹಾಗಾದ್ರೆ ತಿರುಗಿ ಬಿದ್ದ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ರೀತಿ ಮಾಡೋದಕ್ಕೆ ಕಾರಣ ಏನು? ಮೊದಲ ಪತ್ನಿ ಜೊತೆಯಲ್ಲಿಲ್ಲ. ಮೊದಲ ಪತ್ನಿ ದೂರ ಆಗಿ ಬಹಳ ವರ್ಷಗಳಾಯಿತು. ಆತನೇ ದೂರ ಮಾಡಿದ್ದಾನೆ. ಜೊತೆಗೆ ಆತ ಯಾರು ಏನು ಅನ್ನೋದೆಲ್ಲ ಕೂಡ ಆಕೆ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ನ ಬಣ್ಣ ಬಯಲಾಗಿದೆ. ಧರ್ಮಸ್ಥಳದಲ್ಲಿ ಹಿಂಗ್ ಮಾಡಿದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲಮ್ಮ, ನೀವು ನಂಬ್ತೀರ ಅದನ್ನ? ನನಗ್ ಗೊತ್ತಿಲ್ಲಣ್ಣ, ಅದೇನು ಬರೀ ಸುಳ್ಳೆ ಹೇಳ್ತಾ ಇರೋದು ಅನ್ಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡ್ಸಿರೋದು ಏನೋ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ದೇ ಇದ್ರೆ ಅಲ್ಲಿ ಗುಂಡಿ ತೆಗ್ದಿದ್ ಕಡೆ ಎಲ್ಲ ಏನು ಇಲ್ವಲ್ಲ ಅಲ್ಲಿ. ಇವನ್ನೆಲ್ಲ ಸುಮ್ನೆ ಬೇಕು ಬೇಕಂತಾನೆ ಈ ತರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡ್ಸೋದ್ನೋ ಏನೋ ಗೊತ್ತಿಲ್ಲ. ಅವ್ನು ಮಾಡ್ತಾ ಇರೋದೆಲ್ಲ ಸುಳ್ಳು. ಅಲ್ಲಿ ದೇವಸ್ಥಾನದವ್ರ ಮೇಲೆ ಹೇಳೋದು ಸುಳ್ಳು. ಅವನು ಯಾಕಮ್ಮ ನೋಡಿ, ಅಷ್ಟು ಜನರಿಗೆ ಆಶ್ರಯ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಅಷ್ಟು ಜನರಿಗೆ ಊಟ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಜನರ ಬದುಕನ್ನ ಬೆಳಗಿಸಿದೆ ಧರ್ಮಸ್ಥಳ ದೇವಸ್ಥಾನ. ಎಷ್ಟೋ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಹೀಗೆಲ್ಲ ಮಾತಾಡುವಾಗ ತಮ್ಮ ನೋವಾಗಲ್ವಮ್ಮ? ಆಗುತ್ತೇನೆ ಪಾಪ. ದೇವಸ್ಥಾನ ಧರ್ಮಸ್ಥಳ ಅಂದ್ರೆ ಅಷ್ಟು ಪ್ರೀತಿ ನಮ್ಗೆಲ್ಲ. ಆ ದೇವಸ್ಥಾನದ ಹೆಗ್ಡೆಯವರು ಅಷ್ಟು ಜನ, ಅಷ್ಟು ಸಂಸಾರಗಳನ್ನ ಅವರು ಸಾಕ್ತಾ ಇದಾರೆ. ಎಷ್ಟು ಜನ ಅವ್ರ ಕೈಯಿಂದ ದುಡ್ದು ಹೊಟ್ಟೆ ತುಂಬಿಸ್ಕೋತಾರೆ. ಹಸ್ದವ್ರಿಗೆ ಎಷ್ಟು ಹೊಟ್ಟೆ ಊಟ ಹಾಕ್ತವ್ರೆ ಪಾಪ. ಅಂತವ್ರ ಮೇಲೆ ಇವ್ರು ಈ ತರ ಎಲ್ಲ ಅನ್ಯಾಯವಾಗಿ ಹೇಳೋದು ತುಂಬಾ ತಪ್ಪು. ಅವ್ರು ಮಾಡ್ತಾ ಇರೋದೆಲ್ಲ ತಪ್ಪು. ಯಾರೋ ಹೇಳಿ ಮಾಡಿಸ್ತಾ ಇರೋದು ಅನ್ಸುತ್ತೆ. ಅಷ್ಟು ಪಾಪ ಅಷ್ಟೊಂದ್ ಜನ ಪೊಲೀಸ್ನವರು ಅವರು ಇವರು ಎಷ್ಟು ಅವ್ರನ್ನೆಲ್ಲ ಕರ್ಕೊಂಬಂದು ಸುಮ್ನೆ ವೇಸ್ಟ್ ಆಗಿ ಗುಂಡಿಗಳನ್ನ ತೋರ್ಸ್ಕೊಂಡು JCP ಅದು ಇದು ಅಂತ ಎಷ್ಟು ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ಎಷ್ಟು ಇದ್ ಮಾಡ್ತಾವ್ರೆ. ಅವ್ರ ಮಾತ್ರ ಸುಮ್ನೆ ಬಿಡಬಾರ್ದು ನನ್ ಕೇಳಿದ್ರೆ. ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ತಮ್ಗೇನಾದ್ರು ಅನ್ಸುತ್ತಮ್ಮ? ಏನು ಧರ್ಮಸ್ಥಳಕ್ಕೇನೋ ಬಂದು ಹೋಯ್ತಾ ಇದ್ರಂತಲ್ಲ ಸ್ವಲ್ಪ ದಿನ. ಇದು ಆಗೋಕ್ಕಿಂತ ಮುಂಚೆ ಕೇಸ್ ಎಲ್ಲ ಇದೆಲ್ಲ ಆಗೋಕ್ಕಿಂತ ಮುಂಚೆ ಒಂದ್ 2-3 ಸಲ ಎಲ್ಲ ಬಂದು ಹೋಗವ್ರೆ. ಆದ್ರೆ ಅವ್ರು ಯಾರನ್ನ ಭೇಟಿ ಮಾಡ್ಬಿಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಇನ್ ಯಾರ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲೇ ಯಾರೋ ಅವ್ರಿಗೆ ಹೇಳ್ಕೊಟ್ಟವ್ರು, ಏನೋ ರಾಜಕೀಯದವ್ರು ಏನಾರ ದುಡ್ಡು ಕಾಸು ಕೊಟ್ಟು ಮಾಡಿಸ್ತವ್ರು, ಇಲ್ಲ ಹೆಗ್ಡೆ ಅವ್ರಿಗೆ ಆಗದೆ ಇರೋರು ಯಾರ ಈ ತರ ಮಾಡಿಸ್ತವ್ರು ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತು. ಅವ್ರ ಹೆಂಡತಿ 2ನೇವಳು, ನೀನು ನನ್ನನ್ನು ಮದುವೆ ಮಾಡ್ಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದ್ರೆ ಏನು ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡ್ ಬೈತಾ ಇದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಏನಾರ ಯಾರ ಹತ್ರ ಲಂಚ ಗಿಂಚ ತಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲ.
ಶಿಕ್ಷೆ ಅಂತೂ ಗ್ಯಾರಂಟಿ ಆಗ್ಲೇಬೇಕು. ಆಗದೆ ಮಾತ್ರ ಬಿಟ್ರೆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ. ಶಿಕ್ಷೆ ಆಗ್ಲೇಬೇಕು. ನನಗೆ ಅನ್ಯಾಯ ಮಾಡಿದಕ್ಕೋಸ್ಕರ ನಾನು ಹೇಳ್ತಾ ಇರಲ್ಲ. ದೇವಸ್ಥಾನದಲ್ಲಿರೋ ಆ ದೇವ್ರಿಗೆ ಇದ್ ಮಾಡ್ತಾವ್ನಿ, ಕೆಟ್ಟ ಹೆಸರು ತತ್ತವ್ನಿ. ಅವನ್ಗ ಆಗ್ಲೇಬೇಕು. ಆಗ್ಬೇಕು. ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಇಷ್ಟೆಲ್ಲ ಆಯ್ತಲ್ಲಮ್ಮ, ಇಷ್ಟೆಲ್ಲ ಆಗಿ ಇನ್ನೂ ಕೂಡ ಅವ್ರು ಹೇಳೋದು ಸತ್ಯ ಇದೆ ಅಂತ ಹೇಳಿ ತಮ್ಗೆ ಅನ್ಸುತ್ತಾ? ಇಲ್ಲ ಅಣ್ಣ, ಸತ್ಯ ಏನಿಲ್ಲ. ಅವ್ನು ಬರೀ ಸುಳ್ಳುಗಾರ, ಮೋಸಗಾರ. ಅವನಿಗೆ ಏನಾರ ಒಂದ್ ದಂಡನೆ ಕೊಡ್ಲೇಬೇಕು. ಅವ್ನ ಇಷ್ಟೆಲ್ಲ ಅನ್ಯಾಯ ಮಾಡವ್ನೆ, ಇಷ್ಟೆಲ್ಲ ರಾದಂತ ಮಾಡವ್ನೆ. ಎಲ್ಲಾರನು ಇವಾಗ ಎಷ್ಟು ಅವ್ರ ಕೆಲ್ಸಗಳನ್ನೆಲ್ಲ ಬಿಟ್ಟು ಬಂದು ಅವರೆಲ್ಲ ಅವ್ನು ಹೇಳಿದ ಕಡೆ ಎಲ್ಲ ತೋಡ್ಕೊಂಡ್ ಕೂತ್ಕೊಂಡವ್ರೆ. ಅವನಿಗೆ ಮಾತ್ರ ನಿಜವಾಗ್ಲೂ ನ್ಯಾಯವಾಗಿ ಬಿಡ್ಲೇಬಾರ್ದು. ಅವ್ನ ಏನಾರ ಒಂದ್ ದಂಡನೆ ಕೊಡ್ಲೇಬೇಕು. ಅದನ್ನೇ ನಾನು ಕೇಳ್ಕೊತೀನಿ, ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೋತೀನಿ.